ಇಷ್ಟು ವರ್ಷ ಫುಡ್ ಬ್ಲಾಗಿಂಗ್ ಮಾಡಿದ್ದೀನಿ, ಸುಮಾರು ಹೋಟೆಲ್ ವಿಸಿಟ್ ಮಾಡಿದ್ದೀನಿ. ಇಷ್ಟು ದೊಡ್ಡ ಸೈಜಲ್ಲಿ ರವೆ ಇಡ್ಲಿ ಅಂತ ನಾನು ನೋಡೇ ಇಲ್ಲ ಗೈಸ್. ಬಿಕಾಸ್ ಈ ಸೈಜಲ್ಲಿ ತಟ್ಟೆ ಇಡ್ಲಿ ಮಾತ್ರ ಸಿಗೋದು, ಇಲ್ಲಿ ರವೆ ಇಡ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ನನ್ನ ಕ್ಯಾಮರಾಮ್ಯಾನ್ ಅಂತೂ ಫ್ರೇಮ್ ಹಿಡಿತೀನಿ ಬ್ರದರ್ ಅಂತ ಹೇಳಿ ನನ್ನ 3 ಹೊತ್ತು ಬಿಸಿಲಲ್ಲಿ ನಿಲ್ಲಿಸ್ತಾರೆ. ನನ್ನ ಬಿಸಿಲಲ್ಲಿ ನಿಲ್ಲಿಸ್ತಾರೆ ಅವ್ರಿಗೆ ಖುಷಿ, ಯಾಕಂದರೆ ಅವ್ರು ಯಾವಾಗಲೂ ಬಿಸಿಲಲ್ಲಿ ನಿಂತಿರ್ಬೇಕಲ್ಲ. ಸಾವು ಚೆನ್ನಾಗಿದೆ, ಒಂದು ನಾರ್ಮಲು, ಬಟ್ ಖಾಲಿ ರೋಡಲ್ಲಿ ಆರು ಮಾಡ್ಕೊಂಡು ಹೋಗ್ತಾನೆ ಗುಳ್ಳು. ಎಲ್ಲರೂ ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ಬೆಳಗ್ಗೆ ತಿಂಡಿ ಟೈಮ್ ಗೈಸ್. ಸೂರ್ಯ ಅಂತೂ ನೆತ್ತಿ ಮೇಲೆ ಇದ್ದಾನೆ, ಅಷ್ಟು ಬಿಸಿಲು ಅಂತಾನೆ ಹೇಳ್ಬೋದು. ಹಿಂದೆ ಬೋರ್ಡ್ ಕಾಣಿಸುತ್ತಲ್ಲ, ನೆಲಮಂಗಲ ಊರು ಎಂಟ್ರೆನ್ಸ್ ಅಲ್ಲೇ ಈ ಕಾರ್ನರ್ಲಿ 13 ವರ್ಷಗಳಿಂದ ಟಿಫನ್ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಗೈಸ್. ಯಾವಾಗಲೇ ರೋಡಲ್ಲಿ ಪಾಸ್ ಆದರೂ ಅಂತೂ ಈ ಜಾಗ ಅಂತೂ ಸಪ್ರೇಟ್ ಆಗಿ ಕಾಣಿಸುತ್ತೆ. ಬಿಕಾಸ್ ಅಲ್ಲಿರುವಂಥ ಒಂದು ಕ್ರೌಡ್ ಫುಲ್ ಅಂಡ್ ಫುಲ್ ಪ್ಯಾಕ್ಡ್ ಆಗಿ ನಿಂತ್ಕೊಬಿಡ್ತಾರೆ. ಏನಷ್ಟು ಸ್ಪೆಷಲ್ ಅಂದರೆ ಸಿಂಪಲ್ ಟಿಫನ್ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾರೆ. ತಟ್ಟೆ ಇಡ್ಲಿ, ರವೆ ಇಡ್ಲಿ ಸೈಜ್ ಅಂತ ನೋಡಿದ್ರೆ ಗ್ಯಾರಂಟಿ ಶಾಕಾಗಿ ಹೋಗ್ತೀರಾ. ಅದಾದಮೇಲೆ ರೈಸ್ ಐಟಮ್ಸು, ಶುಕ್ರವಾರ ಆದರೆ ಮಶ್ರೂಮ್ ಪಲಾವ್ ಕೂಡ ಸರ್ವ್ ಮಾಡ್ಕೊಂಡು ಬರ್ತಾರೆ. ಚಿತ್ರಾನ್ನ ಸಿಗುತ್ತೆ. ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಐಟಮ್ನ ಅಫೋರ್ಡಬಲ್ ಪ್ರೈಸ್ಗೆ ಸೆಲ್ ಮಾಡ್ಕೊಂಡು ಬರ್ತಿದ್ದಾರೆ ಗೈಸ್. ಇವರ ಟೈಮಿಂಗ್ಸ್ ಬೆಳಗ್ಗೆ 6:30 ಒಂದು 10:30, 11 ಗಂಟೆ ತನಕ ಸರ್ವ್ ಮಾಡ್ಕೊಂಡು ಬರ್ತಿರೋದು. ಪ್ರತಿ ದಿವಸ ಇರುತ್ತೆ. ನಾವೊಂದು ದಿವಸ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದು ಹೆವಿ ಕ್ರೌಡ್ ಇದ್ದಾರೆ. ಸೊ ಹೋಗೋಣ, ಅವ್ರ ಜೊತೆ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಅವರ ಬಿಸಿ ತಿಂಡಿ ಐಟಮ್ಸ್ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಮರೆಯ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಅಲ್ಲಿ ಸ್ಟಾರ್ಟ್ ಬನ್ನಿ ಹೋಗೋಣ. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಪುಟ್ಸ್ವಾಮಿ ಅಂತ. ಓಕೆ, ನೆಲಮಂಗಲಲ್ಲಿ ಟಿಫನ್ ಸೆಂಟರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 12 ವರ್ಷ ಸರ್ ಸ್ಟಾರ್ಟ್ ಮಾಡಿ. ಹೌದಾ? ನಾನು ಸುಮಾರು ಸಲ ಈ ಕಡೆ ಹೋದಾಗಂತೂ ಈ ಹೋಟ್ಲೇ ಕಾಣಲ್ಲ, ಜನ ಅಷ್ಟು ತುಂಬ್ಕೊಬಿಡ್ತಾರೆ. ಏನು ಕಾರಣ? ಅದು ನಮ್ದು ಕ್ವಾಂಟಿಟಿ, ಕ್ವಾಲಿಟಿ ಪ್ಲಸ್ ನೀಟ್ನೆಸ್ ನೋಡಿ ಬರ್ತಾರೆ ಜನ. ನಾವು ಸ್ಟಾರ್ಟ್ ಮಾಡಿದಾಗ ಜನ ತುಂಬ ಕಮ್ಮಿ. ಹೌದಾ? ಡೈಲಿ 400 ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ವು. ಇವತ್ತು ಓಕೆ ಮಟ್ಟಿಗೆ ಹೋಗಿದೆ ಚೆನ್ನಾಗಿ. ಅಂದರೆ ನಾನು ಮಾಡೋದ್ರಿಂದ ಎಲ್ಲರಿಗೂ ಇವಾಗ ಇಲ್ಲಿ 4 ಗಾಡಿ ನಿಂತ್ಕೊಳ್ಳುತ್ತೆ. ಎಲ್ಲರಿಗೂ ಒಂದು ಇದೆ. ಎಲ್ಲ ನಿಮ್ಮವರೇನಾ? ಇಲ್ಲ, ಬೇರೆ ಬೇರೆ ಒಬ್ಬರೇ ಮಾಡೋಕ್ಕಾಗಲ್ಲ. ನಾನು ಒಂದೇ ಬೆಳಗ್ಗೆ ಒಂದು ಟಿಫನ್ ಅಷ್ಟೇ ಮಾಡೋದು, ಬೇರೆ ಏನು ಮಾಡಲ್ಲ. ಏನೇನು ಸಿಗುತ್ತಿಲ್ಲ? ಇಲ್ಲಿ 4 ಥರ ರೈಸ್ ಇರುತ್ತೆ. ಪಲಾವು, ಒಂದು ಟೊಮೊಟೊ ಬಾತು, ಚಿತ್ರಾನ್ನ, ಪುಳಿಯೋಗರೆ, 4 ರೈಸ್. ಆಮೇಲೆ ಪೂರಿ ಇಲ್ಲೇ ಮಾಡ್ಕೊಡ್ತೀವಿ, ವಡೆ ಇಲ್ಲೇ ಹಾಕ್ಕೊಡ್ತೀವಿ. ಆಮೇಲೆ ಇಡ್ಲಿ ಇರುತ್ತೆ, ಬಿಸಿ ರವೆ ಇಡ್ಲಿ, ಅಕ್ಕಿ ಇಡ್ಲಿ ಮಾಡ್ತೀವಿ. ಇಡ್ಲಿ ರವೆ ಇಡ್ಲಿ 20, ಅಕ್ಕಿ ಇಡ್ಲಿ 15 ಇರುತ್ತೆ. ಓಕೆ. ಹ್ಞೂ ಸರ್. ಪೂರಿ 30 ರೂಪಾಯಿ ಪ್ಲೇಟ್, ರೈಸ್ 40. ಎಲ್ಲ ರೈಸ್ ಯಾವುದೇ ರೈಸ್ ತಳಿ 40 ರೂಪಾಯಿ. ಮಶ್ರೂಮ್ ಪಲಾವ್ ಮಾಡ್ತೀವಿ ವಾರದಲ್ಲಿ ಒಂದ್ಸಲ. ರವೆ ಇಡ್ಲಿ ಏನೋ ತಟ್ಟೆ ಇಡ್ಲಿ ಸೈಜಲ್ಲಿ ಎಲ್ಲೂ ಸಿಗಲ್ಲ. ಹೌದಾ ಸರ್? ನಾವು ಅವಾಗಿಂದ ಸ್ಟಾರ್ಟ್ ಮಾಡಿದ್ದೆ ರವೆ ಇಡ್ಲಿ, ತಟ್ಟೆ ಇಡ್ಲಿನೇ. ಚೆನ್ನಾಗಿ ಓಡ್ತಾ ಇದೆ, ಅದೇ ತುಂಬ ಇಷ್ಟಪಡ್ತಾ ಇದೆ. ಬೆಸ್ಟ್ ಇದೆ ಟೇಸ್ಟ್. ಹೌದಾ ಸರ್? ಥ್ಯಾಂಕ್ ಯು ಸರ್. ಓಕೆ, ಇದರ ಟೈಮ್ ಅಣ್ಣ? ಟೈಮು ಬೆಳಿಗ್ಗೆ 6:30 ಸ್ಟಾರ್ಟ್ ಮಾಡ್ತೀವಿ. 6:30ಇಂದ ಒಂದು 11 ಗಂಟೆ. 11 ಗಂಟೆ ಕ್ಲೋಸ್. ದಿವಸ 12 ಗಂಟೆ ಆಗುತ್ತೆ. ಖಾಲಿ ಆಗಲಿಲ್ಲ, ಜನ ಕಮ್ಮಿ ಆದರೆ 12 ಗಂಟೆ ಆಗ್ಬಿಡುತ್ತೆ. ಓಕೆ. ಮತ್ತೆ ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಅಷ್ಟುಗುಂಟೆ ಓಲ್ಡ್ ಚೆಕ್ ಪೋಸ್ಟ್ ಅಂತ ಇದು. ಅಷ್ಟುಗುಂಟೆ ಬಿಡ್ಜು ಓಲ್ಡ್ ಚೆಕ್ ಪೋಸ್ಟ್. ಓಲ್ಡ್ ಚೆಕ್ ಪೋಸ್ಟ್. ನೆಲಮಂಗಲ ಟ್ರನ್ನಿಂಗ್ ಅಂದ್ರೆ ಗೊತ್ತಾಗುತ್ತೆ. ಶುರು ಮಾಡಿದಾಗ 400 ರೂಪಾಯಿ ವ್ಯಾಪಾರ ಅಂದ್ರಿ, ಈಗ ಎಷ್ಟಾಗುತ್ತೆ ಅಂತ ನಾನು ಕೇಳಲ್ಲ. ಒಂದು ದಿವಸಕ್ಕೆ ಸುಮಾರು ಎಷ್ಟು ಜನ ಬರ್ಬೋದು? ಒಂದು ಎಲ್ಲ ಕಡೆಯಿಂದ ಸೇರಿ ಒಂದು 700-800 ಜನ ಬರ್ಬೋದು ಅನ್ಕೋತೀನಿ ನನ್ನ ಲೆಕ್ಕ. ವೀಕೆಂಡ್ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತಲ್ಲ? ಸಂಡೇ ಸ್ಯಾಟರ್ಡೆ ಜಾಸ್ತಿ. ಹೊರಗಡೆ ಹೋಗ್ತಾರಲ್ಲ, ಸಿಟಿಗೆ ಬರ್ತಾರಲ್ಲ, ಸುಮಾರು ಜನ ಇಲ್ಲಿ ತಿನ್ಕೊಂಡು ಹೋಗೋದು. ಹೌದಾ? ಓಕೆ. ಇಷ್ಟು ಐಟಮ್ ಇದೆ, ಬಂದವ್ರು ನಮ್ಮಲ್ಲಿ ಇದೆ, ಖಂಡಿತ ಟ್ರೈ ಮಾಡ್ಬೇಕಂದ್ರೆ ಯಾವ್ದು ಹೇಳ್ತೀರಾ? ನಾವು ಪಲಾವ್ ಟ್ರೈ ಮಾಡೋಂತೀವಿ, ಪ್ಲಸ್ ಆಮೇಲೆ ರವೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಓಕೆ, ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ವೆಲ್ಕಮ್ ಸರ್. ಬ್ರದರ್, ರವೆ ಇಡ್ಲಿ ಬ್ರದರ್. ಹಾಂ, ಇಲ್ಲ ಹೇಗಿದೆ ಅಂತ ನೋಡಿ. ಇಷ್ಟು ವರ್ಷ ಫುಡ್ ಬ್ಲಾಗಿಂಗ್ ಮಾಡಿದ್ದೀನಿ, ಸುಮಾರು ಹೋಟೆಲ್ ವಿಸಿಟ್ ಮಾಡಿದ್ದೀನಿ. ಇಷ್ಟು ದೊಡ್ಡ ಸೈಜಲ್ಲಿ ರವೆ ಇಡ್ಲಿ ಅಂತ ನಾನು ನೋಡೇ ಇಲ್ಲ ಗೈಸ್. ಬಿಕಾಸ್ ಈ ಸೈಜಲ್ಲಿ ತಟ್ಟೆ ಇಡ್ಲಿ ಮಾತ್ರ ಸಿಗೋದು, ಇಲ್ಲಿ ರವೆ ಇಡ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ತಟ್ಟೆ ಇಡ್ಲಿ 15, ರವೆ ಇಡ್ಲಿ 20. ನಾವು ರವೆ ಇಡ್ಲಿ ತೊಗೊಂಡಿದ್ವಿ, ಅದಕ್ಕೆ ಸಾಗು ಒಟ್ಟಿಗೆ ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ವಾವ್, ಲಿಟ್ರಲಿ ಸಾಫ್ಟು, ಬಿಡಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಆ ರವೆ ಇದೆ, ಅಷ್ಟು ಸಾಫ್ಟ್ ಆಗಿದೆ ವಿತ್ ಸಾಗು. ಲೆಟ್ಸ್ ಟೇಸ್ಟ್ ದಿಸ್. ಆಹಾ, ರವೆ ಇಡ್ಲಿ ಪರ್ಸನಲಿ ಫೇವ್ರೇಟು. ಒಂದಷ್ಟು ಸೈಜ್ ಇರುತ್ತೆ, ಲೈಟಾಗಿ ಹಾರ್ಡ್ ಇರುತ್ತೆ, ಒಂದು ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ಇದೊಂದು ಟೋಟಲಿ ಒಂದು ಸಾಫ್ಟ್ ಟೆಕ್ಸ್ಚರ್ ಅಂತಲೇ ಹೇಳ್ತೀನಿ. ಸಾವು ಚೆನ್ನಾಗಿದೆ, ಒಂದು ನಾರ್ಮಲು, ಬಟ್ ಖಾಲಿ ರೋಡಲ್ಲಿ ಆರು ಮಾಡ್ಕೊಂಡು ಹೋಗ್ತಾನೆ ಗುಳ್ಳು.
ಫುಲ್ ಆ್ಯಂಡ್ ಫುಲ್ಲು ಸಾಫ್ಟ್ ಇಡ್ಲಿ ಅಂತಲೇ ಹೇಳ್ತೀನಿ. ಮಸ್ಟ್ ವಿಸಿಟ್ ಮಾಡಿ. ಫಸ್ಟ್ ಐಟಮಲ್ಲಿ ಹೇಳ್ಬಿಡ್ತೀನಿ, ಬಿಕಾಸ್ ನೆಕ್ಸ್ಟ್ ಲೆವೆಲ್ ತಟ್ಟೆ ಇಡ್ಲಿ ಅಂತಲೇ ಬರ್ತದೆ, ರವೆ ಇಡ್ಲಿ. ಹಾಗೆ ಟೇಸ್ಟ್ ಮಾಡೋಣ. ಆಹಾ ಆಹಾ, ಮಸ್ತ್ ರೆಕಮೆಂಡ್. ಹಾಗೆ ತಿನ್ನಿ, ಒಂದು ಫ್ಲೇವರ್ಫುಲ್ ರವೆ ಇಡ್ಲಿ ಅಂತಲೇ ಹೇಳ್ಬೋದು. ಲೈಟಾಗಿ ಆ ಬೇಳೆ ಗಿಡ ಹಾಕಿರ್ತಾರೆ, ಕಸಬೇಕಾದ್ರೆ ಒಂದು ಬೆಸ್ಟ್ ಫ್ಲೇವರ್ ಅಂತಲೇ ಹೇಳ್ತೀನಿ. ಸಾಗು ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ, ಓವರ್ ಹೈಪ್ ಇರಲ್ಲ, ಒಂದು ಚೆನ್ನಾಗಿರುವಂಥ ಒಂದು ಕನ್ಸಿಸ್ಟೆನ್ಸಿ. ಬಟ್ ಇಡ್ಲಿ ಒಟ್ಟಿಗೆ ತಿನ್ನಬೇಕಾದ್ರಂತೂ ಎಪಿಕ್ ಟೇಸ್ಟು. ಒನ್ ಆಫ್ ದ ಮಸ್ಟ್ ಟ್ರೈ ಇಡ್ಲಿ. ನೆಲಮಂಗಲ ಫ್ಲೈಓವರ್ ಬರುತ್ತಲ್ಲ, ಆ ಬೋರ್ಡು ಊರಿಗೆ ಎಂಟ್ರಿ ಆಗಬೇಕಾದ್ರೆ ನಾವು ಕಾರ್ನರಲ್ಲೇ ಇರುತ್ತೆ. 2 ಅಂಗಡಿ ಬರುತ್ತೆ. ನಾವು ಫಸ್ಟ್ ಅಂಗಡಿ ಟ್ರೈ ಮಾಡಿರೋದು, 2ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಟ್ರೈ ಮಾಡಿ. ನಾವು ಫಸ್ಟ್ ಅಂಗಡಿಯಲ್ಲಿ ಟ್ರೈ ಮಾಡಿದ್ವಿ. ರವೆ ಇಡ್ಲಿ ಅಂತೂ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಕ್ಲಾಸ್ ಆಗಿದೆ. ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟು ಶುಕ್ರವಾರ ಮಾತ್ರ ಈ ಮಶ್ರೂಮ್ ಪಲಾವ್ನ ಸರ್ವ್ ಮಾಡ್ತಾರಂತೆ. ಮಿಕ್ಕಿದ ದಿವಸದಲ್ಲಿ ನಾರ್ಮಲ್ ಆಗಿ ಬೇರೆ ಬೇರೆ ಐಟಮ್ಸ್ ಸರ್ವ್ ಮಾಡ್ತಾರೆ. ಶುಕ್ರವಾರ ಬಂದರೆ ಮಶ್ರೂಮ್ ಪಲಾವ್ ಸಿಕ್ಕಾಪಟ್ಟೆ ಪಾಪ್ಯುಲರು. ಅದನ್ನು ತೊಗೊಂಡು ಹೇಗಿದೆ ಅಂತ ನೋಡೋಣ. ಅಣ್ಣ ಆಫ್, ಹಾಂ ಇಲ್ಲ ಒಂದು ಹಾಫು, ಹಾಂ ಆಫ್. ಎಷ್ಟಣ್ಣ ಆಫು? ಸೋಬಿನೇ ಕ್ಯಾ ಮಶ್ರೂಮ್. ಬಿಸಿಲು, ಬಿಸಿ ಬಿಸಿ ತಿಂಡಿ. ಅಪ್ಪಿ ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮಾಡಿ. ಮಶ್ರೂಮ್ ಪಲಾವ್ ಒಟ್ಟಿಗೆ ಮೊಸರು ಬಜ್ಜಿ ಹಾಫ್ ನಾನು ತಗೊಂಡಿದ್ದೀನಿ. 25 ರೂಪೀಸ್ ಕಾಸ್ಟು. ಅಲ್ಲಿಗೆ ಹೋಗೋಣ, ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಬಿಸಿ 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 ಮಶ್ರೂಮ್ ಪಲಾವು, ಒಂದು ವೆಯ್ಟ್ಲೆಸ್ ಕನ್ಸಿಸ್ಟೆನ್ಸಿ. ಆಲ್ರೆಡಿ ಟೈಮ್ 8:30. ಒಂದು ಬೇಷನ್ ಫುಲ್ಲು ಖಾಲಿ ಮಾಡಿಬಿಟ್ರು. ಮಶ್ರೂಮ್ ಅಂತೂ ಒಂದು ಒಳ್ಳೆ ಸೈಜು. ಒಂದು ಮಶ್ರೂಮ್ನ ಅರ್ಧ ಕಟ್ ಮಾಡಿ ಕ್ಲೀನಾಗಿ ಹಾಕ್ತಾರೆ. ವರ್ತ್ ಅಂತ ಹೇಳ್ಬಿಡ್ಬೋದು. ಫುಲ್ ತೊಗೊಂಡ್ರೆ ಅಯ್ಯೋ ಬಿದ್ದೆ ಹೋಯ್ತಲ್ ಗುರು. ಫುಲ್ ತೊಗೊಂಡ್ರೆ 40, ಹಾಫ್ ತೊಗೊಂಡ್ರೆ 25. ನಾನು ಹಾಫ್ ತೊಗೊಂಡಿನಿ. ಹಾಫೇ ಫುಲ್ ಕೊಟ್ಟಷ್ಟು ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ತಟ್ಟೆ ಹಿಡ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಚೆನ್ನಾಗಿದೆ. ಲೈಟ್ ಮಸಾಲ, ಒಂದು ಪೇಲ್ ಕಲರು, ಸಿಂಪಲ್ ಟೇಸ್ಟು. ಚೆನ್ನಾಗಿದೆ. ಒಂದು ಲೈಟ್ ಫ್ಲೇವರ್ ಗೈಸ್, ಓವರ್ ಫ್ಲೇವರ್ ಇಷ್ಟ ಆಗಿರಲ್ಲ. ಒಂದು ಸಿಂಪಲ್ ಆಗಿರುತ್ತೆ. ಬಟ್ ಕೊಡೋ ಕಾಸುಗಂತೂ ಪಕ್ಕ ಟು ಪಕ್ಕ ವರ್ತು. ಮಶ್ರೂಮ್ ಹಾಕಿರೋ ಸೈಜ್ಗಂತೂ ಒಂಥರ ಚಿಕನ್ ತಿಂದಂಗೆ ಫೀಲು. ಹೆಂಗೆ ಬೇವರಿದೆ ನೋಡಿದ್ರ. ನನ್ನ ಕ್ಯಾಮರಾಮ್ಯಾನ್ ಅಂತೂ ಫ್ರೇಮ್ ಹಿಡಿತೀನಿ ಬ್ರದರ್ ಅಂತ ಹೇಳಿ ನನ್ನ 3 ಹೊತ್ತು ಬಿಸಿಲಲ್ಲಿ ನಿಲ್ಲಿಸ್ತಾರೆ. ನನ್ನ ಬಿಸಿಲಲ್ಲಿ ನಿಲ್ಲಿಸಿದ್ರೆ ಅವ್ರಿಗೆ ಖುಷಿ, ಯಾಕಂದರೆ ಅವ್ರು ಯಾವಾಗಲೂ ಬಿಸಿಲಲ್ಲಿ ನಿಂತಿರ್ಬೇಕಲ್ಲ. ಆ ಒಂದು ಇದಕ್ಕೆ ಬಿಸಿಲು ನಿಂತ್ಕೊಳ್ಳಿ ಬ್ರೋ, ಸೂಪರಾಗಿ ಬರುತ್ತೆ ಅಂದ್ಬಿಟ್ಟು ಯಾವಾಗಲೂ ನಿಲ್ಲಿಸ್ಬಿಡ್ತಾರೆ ಇದೇ ಥರ. ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಓಕೆ ಇಷ್ಟು ಜಾಗಕ್ಕಂತೂ ಮೇನ್ ಟು ಮೇನ್ ಬರಬೇಕು ಅಂದರೆ ರವೆ ಇಡ್ಲಿ ಪಕ್ಕ ಟು ಪಕ್ಕ ಟ್ರೈ ಮಾಡಿ. ಈ ನೆಲಮಂಗಲ ರೋಡ್ ಬರಬೇಕಾದ್ರೆ ಸರ್ವಿಸ್ ರೋಡ್ ತೊಗೋಬೇಕು ನೀವು. ಮೇಲ್ಗಡೆ ಹೋಗ್ಬಿಟ್ರೆ ಹೋಗಿ ಯೂಟರ್ನ್ ಮಾಡ್ಕೊಬರ್ಬೇಕು. ಇಲ್ಲಾಂದರೆ ಸರ್ವಿಸ್ ರೋಡಲ್ಲಿ ಬಂದರೆ ಲೆಫ್ಟ್ ಸೈಡ್ಗೆ ಸಿಗುವಂಥದ್ದು. ಬನ್ನಿ, ಟೇಸ್ಟ್ ಮಾಡಿ, ಪಕ್ಕ ಎಂಜಾಯ್ ಮಾಡ್ತೀರಾ. ರೈಸನ್ನು ಟ್ರೈ ಮಾಡಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಇಲ್ಲ ಡೈಲಿ ಒಂದೊಂದು ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಕೂಡ ನಿಮಗೆ ಚಿತ್ರಾನ್ನ ಸಿಗುತ್ತೆ, ಪಲಾವು ಸಿಗುತ್ತೆ. ನಾವು ಶುಕ್ರವಾರ ಸಿಗುತ್ತೆ ಸರ್ ತುಂಬ ಸ್ಪೆಷಲ್ ಅಂತ ಹೇಳಿ ಇದನ್ನು ಕೊಟ್ಟರು. ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ. ಚೆನ್ನಾಗಿದೆ. ಓಕೆ, ಇಡ್ಲಿ 20, ಈಗ ತೊಗೊಂಡಿರೋದು 25, 45 ರೂಪಾಯಿ. ನಮ್ಮ ತಿಂಡಿ ಮುಗೀತು. ಆರಾಮಾಗಿ ಹೊಟ್ಟೆ ತುಂಬ ಮಾಡ್ಕೊಂಡು ಹೋಗ್ಬೋದು. ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಗೈಸ್. ಒಂದು ಸ್ಟ್ರೀಟ್ ಫುಡ್ಡು
13 ವರ್ಷದಿಂದ ಪಾಪ್ಯುಲರು. ನಾನು ಯಾವಾಗ ನೋಡೋಕೆ ಸ್ಟಾರ್ಟ್ ಮಾಡೋದು ಆ ಟೈಮಿಂದನೂ ಕ್ರೌಡೆಡ್ ಆಗೇ ಇರುತ್ತೆ. ನೀವೇನಾದ್ರು ಈ ಜಾಗದ ಬಗ್ಗೆ ಕೇಳಿದ್ರೆ ಅಥವಾ ಟೇಸ್ಟ್ ಮಾಡಿದ್ರೆ ಜಸ್ಟ್ ಡೂ ಕಮ್ಮಿ ಟೇಸ್ಟ್ ಮಾಡಿದ್ರೆ ಈ ಕಡೆ ಬಂದಾಗ ವಿಸಿಟ್ ಮಾಡಿ. ಅವ್ರಿಗೆ ಒಂದು ಸಪೋರ್ಟ್ ಇಲ್ಲ, ಆರಾಮಾಗಿ ಅವ್ರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಟೇಸ್ಟ್ ಮಾಡ್ಕೊಂಡು ಹೋಗಿ. ಈ ಕಡೆ ಒಂದು ಒಳ್ಳೆ ಸ್ಟ್ರೀಟ್ ಫುಡಲ್ಲಿ ತಿಂಡಿ ಸ್ಪಾಟ್ ಬೇಕಿದ್ರೆ ಈ ಜಾಗ ಖಂಡಿತ ಸಜೆಸ್ಟ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾರೆ KFC ಇದು ಕನ್ನಡ ಫುಡ್ ಚಾನಲ್ಗಳು. ಟಾಟಾ ಬಾಯ್. ಆಯ್ತಾ ನನ್ನ ಕೈಯಲ್ಲಿ